ಬಿ.ಆರ್. ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ನ್ಯೂಸ್ 69 ಕನ್ನಡ ವಾಹಿನಿ ವತಿಯಿಂದ ಇವತ್ತಿನ ದಿನ ನಾವು ಪ್ರತಿಭಟನೆ ಹಮ್ಮಿಕೊಂಡಿರುವ ಕಾರಣ ಬೆಂಗಳೂರು ಉತ್ತರ ವಲಯ 2ರಲ್ಲಿ ಬರುವಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ವಿರುದ್ಧ ನಮ್ಮ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಆದರೆ ನಿನ್ನೆ ನಾವು ಬಿಡುಗಡೆ ಮಾಡಿದಂಥ ಕರಾರು ಪತ್ರಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾವು ಕೊಟ್ಟಂಥ ದೂರಿಗೆ ಸ್ಪಂದಿಸಿ ಸದರಿ ದೂರಿನ ಅನುಸಾರವಾಗಿ ಸಂಬಂಧಪಟ್ಟ ಶಾಲೆಗಳನ್ನು ನಮ್ಮ ಸಮಕ್ಷಮದಲ್ಲಿ ಪರಿಶೀಲಿಸುತ್ತೇವೆ ಎಂದು ಹೇಳಿದರು. ಮಾಧ್ಯಮ ಮಿತ್ರರಿಗೆಲ್ಲ ವಂದನೆ. ಇವತ್ತೇನು ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಒಂದು ಬೆಂಗಳೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ವಿಚಾರವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಅದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಕಾರಣ ಇಷ್ಟೇ, ನಾವು ನಿನ್ನೆ ಬಿಟ್ಟಂಥ ಕರಾರು ಪತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಭರವಸೆನ ಕೊಟ್ಟಿದ್ದಾರೆ. ಭರವಸೆನ ನಾವು 3ನೇ ತಾರೀಕು ಒಳಗಡೆ ಸಂಬಂಧಪಟ್ಟ ನಾವು ಕೊಟ್ಟಂಥ ದೂರಿಗೆ ಸ್ಪಂದಿಸಿ 3ನೇ ತಾರೀಕು ಒಳಗಡೆ ಇದ್ದಂಥ ಶಾಲೆಗಳ ಮೇಲೆ ನಮ್ಮ ಸಮಕ್ಷಮದಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ನಡೀತಂಥ ಅನ್ಯಾಯಗಳನ್ನ ತಡೆದು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡಂಥ ಒಂದು ಭರವಸೆ ಕೊಟ್ಟಿದ್ದಾರೆ. ಭರವಸೆ ಕೊಟ್ಟಂಥ ಉಪನಿರ್ದೇಶಕರಾದಂಥ ಆಂಜಿನಪ್ಪರು, ಆಮೇಲೆ ಶಿಕ್ಷಕ ಸಂಯೋಜಕರಾದಂಥ ಪ್ರವೀಣ್ ಕುಮಾರ್ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ತಾವು ಕೊಟ್ಟಂಥ ಭರವಸೆನ ಈಡೇರಿಸಿಲ್ಲ ಅಂದರೆ ಮುಂದಿನ ದಿನ ಅಂದರೆ 5ನೇ ತಾರೀಕು 4ನೇ ತಿಂಗಳು 2025ರಂದು ನಮ್ಮ ಏನಿವತ್ತು ಪ್ರತಿಭಟನೆಯನ್ನು ತಡೆ ಹಿಡಿದಿದ್ದೀವೋ ಅದನ್ನು ದಿನಾಂಕ 5ನೇ ತಾರೀಕು ಮುಂದುವರಿಸ್ಬಿಟ್ಟು ಪ್ರತಿಭಟನೆ ನಡೆಸೋದಾದ ನಂತರ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಅದಕ್ಕೂ ನೀವು ಬಗ್ಗಿಲ್ಲ ಅಂದರೆ ಮುಂದಕ್ಕೆ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಅಧ್ಯಕ್ಷರ ವತಿಯಿಂದ ಏನು ಮಾಡಬೇಕು ಮುಂದಿನ ಚೌಕಟ್ಟಲ್ಲಿ ನಾವು ಮಾತಾಡ್ತೀವಿ ಅಂತ 2 ಮಾತನ್ನು ಹೇಳ್ತೀನಿ ನಾನು. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಏನಿವತ್ತು ಮಲ್ಲೇಶ್ವರಂ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವಂಥ ಹೆಬ್ಬಾಳ ಸಮೀಪದ ಒಂದು ಫ್ಲೋರಿನ್ ಶಾಲೆ ಅಂತಿದೆ. ಆ ಶಾಲೆಯನ್ನು ಮುಚ್ಚಬೇಕಂತೇಳಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಕಾರಣಾಂತರದಿಂದ ನಾವು ಕೈಬಿಟ್ಟು 5ನೇ ತಾರೀಕು ಮಾಡೋದಕ್ಕೆ ವ್ಯವಸ್ಥಿತ ಮಾಡ್ತಾಯಿದ್ದೀವಿ. ಯಾಕೆ ನಾವು ಕೈ ಬಿಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗಾಗಲೇ ನಾವು ಹೋರಾಟವನ್ನು ಕೈಬಿಡಬೇಕು. ಕಾರಣ ಅಂದರೆ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಇಮಿಡಿಯೇಟ್ಲಿ ನಾನು ಅವ್ರ ವಿರುದ್ಧವಾಗಿ ಶಿಸ್ತು ಕಾನೂನು ಕ್ರಮ ಜರುಗಿಸಿ ಇಮಿಡಿಯೇಟ್ಲಿ ಸ್ಕೂಲ್ನ ನಾನು ಕ್ಲೋಸ್ ಮಾಡೋಕ್ಕೆ ವ್ಯವಸ್ಥಿತವಾಗಿ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಏನು ನಮ್ಮ ಬಿ ಅವರು ಕೊಟ್ಟಿದ್ದಾರೆ ಆ ಭರವಸೆನ ನಾವೂ ಸ್ವಲ್ಪ ನಂಬಿ ಅದಕ್ಕೆ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ. ಆನಂತರ ಏನಂದರೆ ಅಲ್ಲಿ ಒಂದು ಸ್ಕೂಲ್ ಇದೆ, ಫ್ಲೋರಿನ್ ಸ್ಕೂಲ್ ಏನಿದೆಯೋ ಸ್ಕೂಲ್ ಸಮೀಪದಲ್ಲೇ ಒಂದು ಬಾರನ್ನು ಒಂದು ಇದೆ. ಕಾನೂನು ಚೌಕಟ್ಟಲ್ಲಿ ಇವತ್ತು ನಮ್ಮ ಬಾಲಕೃಷ್ಣ ನಾಯಕರವರು ಒಂದು ಹೋರಾಟ ನಂಬ್ಕೊಂಡಿದ್ರು. ಅದ್ರ ಜೊತೆಯಲ್ಲಿ ನಮ್ಮ ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮತ್ತೊಮ್ಮೆ ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಬರಬೇಕಾಯಿತು. ಇವತ್ತು ಮುಂದೂಡೋದ್ರಿಂದ ನಾವು ಒಂದು ಹೇಳಿಕೆ ಕೊಟ್ಟು ಇವತ್ತು ಸ್ಟಾಪ್ ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರದಲ್ಲಿ ಏನಾದ್ರೂ 1 ವಾರದ ಒಳಗಡೆ ಏನಾದರೂ ಅವ್ರು ಏನನ್ನ ಸ್ಟಾಪ್ ಮಾಡಲಿಲ್ಲ ಅಂದರೆ ಆಮೇಲೆ ನಮ್ಮ ಈ ಒಂದು ವಿಚಾರದಲ್ಲಿ ಅಬಕಾರಿ ಸಚಿವರು ಗಮನಕ್ಕೂ ತರ್ತೀವಿ. ಈ ಒಂದು ವಿಚಾರದಲ್ಲಿ ಏನಾದರೂ ಅವರು ಕಾನೂನು ಕ್ರಮ ಜರುಗಿಸಿ ವ್ಯವಸ್ಥಿತವಾಗಿ ಏನನ್ನ ಶಿಸ್ತು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಮ್ದು ಇದ್ದೇ ಇರ್ತದೆ. ಯಾಕಂದರೆ ಏನೇ ಮಾಡಿದ್ರು ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡೋಕ್ಕೆ ಹೋಗ್ತಾಯಿದ್ವಿ. ಕಾನೂನು ಬಿಟ್ಟು ನಾವೇನು ಇದು ಮಾಡೋಕ್ಕೆ ಹೋಗಲ್ಲ. ಇದರ ನಂತರದಲ್ಲಿ ಆ ಸ್ಕೂಲ್ಗಳವರು ಒಂದು ಸುಮಾರು ಬಾಲಕೃಷ್ಣ ಅವ್ರಿಗೆಲ್ಲ ಫೋನ್ಗಳು ಮಾಡೋದು ಸ್ವಲ್ಪ ಎಲ್ಲ ಟಾರ್ಚರ್ ಮಾಡೋಕ್ಕೆಲ್ಲ ಇದು ಮಾಡ್ತಾರೆ. ಈ ವಿಚಾರದಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಕೊಡೋದಾಗಲಿ ಏನಾದ್ರು ಇದು ಮಾಡಿದ್ರೆ ಅದು ನಾವು ಸುಮ್ಮನೆ ಇರಲ್ಲ. ಆಮೇಲೆ ಮೊನ್ನೆನೂ ಅಬಕಾರಿ ಇಲಾಖೆ ಸ್ವಲ್ಪ ಇನ್ಸ್ಪೆಕ್ಟ್ರೂ ಕಾನೂನು ಚೌಕಟ್ಟಲ್ಲಿ ಕೆಲವು ಕೆಲಸಗಳು ಮಾಡಿ ಅಂತೇಳಿ ಒಂದು ಇದು ಮಾಡಿದ್ರು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಇದು ಮಾಡ್ತಾರೆ. ಆ ಅಬಕಾರಿ ಒಂದು ಇಲಾಖೆಯ ಒಂದು ಇನ್ಸ್ಪೆಕ್ಟ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಇನ್ಸ್ಪೆಕ್ಟ್ರ್ ಕೆಲಸ ಮಾಡಿ, ಇಲ್ಲಿ ಹೋರಾಟಗಳಿಗೆಲ್ಲ ಇದು ಮಾಡೋಕ್ಕೆ ಹೋಗ್ರಿ. ನೀವೇನೇನು ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡೋಗಿ ಇದೆಲ್ಲ ಹೋರಾಟಗಾರಕ್ಕೆ ಸಿಕ್ಕಿಬಿದ್ದರೆ ಆಮೇಲೆ ಇದು ಪರಿಣಾಮಗಳು ಬೇರೆ ಆಗ್ತದೆ. ನಾವೇನು ಇದು ಮಾಡೋಕ್ಕಲ್ಲ. ಕಾನೂನು ಚೌಕಟ್ಟು ಪೆನ್ನು ಪೇಪರಿಂದ ಕೆಲಸ ಮಾಡಿ ನಿಮ್ಗೇನು ಇದು ಮಾಡಿರ್ತೀವಿ. ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ವ್ಯವಸ್ಥಿತವಾಗಿ ಸರ್ಕಾರ ಗಮನ ತರಬೇಕಂತೇಳಿ ನಾನು ಮನವಿ ಮೂಲಕ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಲ್ರೆಡಿ. ಪೊಲೀಸ್ಗೂ ಕೊಟ್ಟಿದ್ದೀವಿ, ಕಮಿಷನರ್ಗೂ ಕೊಟ್ಟಿದ್ದೀವಿ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ. ಮಾಧ್ಯಮ ಮೂಲಕನೂ ವಿಚಾರ ಹೋಗಿರ್ತದೆ. ಆಮೇಲೆ ಆಲ್ರೆಡಿ ಇಂಟೆಲಿಜೆನ್ಸಿ ರಿಪೋರ್ಟ್ ದಿನ ಬೆಳಗ್ಗೆ ತೊಗೊತಾ ಇರ್ತಾರೆ. ಆ ಭಾಗದಲ್ಲಿ ಏನಿದ್ರು ಗೌರ್ಮೆಂಟ್ ಏನು ಸುಮ್ಮನೆ ಇರಲ್ಲ. ಆಮೇಲೆ ಅಧಿಕಾರಿಗಳು ಅವ್ರದ್ದು ಏನಿದೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆ ವಿಚಾರದಲ್ಲಿ ಇನ್ನೂ ಅವರೆಲ್ಲಿ ಸ್ವಲ್ಪ ಸುಮ್ಮನೆ ಆಗ್ಬಿಡ್ತಾರೆ, ನಮ್ಮ ಅಧಿಕಾರಿಗಳನ್ನು ಕೈ ಬಿಡ್ತಾರೆ ಅಂತೇಳಿ ನಾವು ಮಾಧ್ಯಮ ಮುಖಾಂತರ ಪ್ರಚಾರ ಮಾಡ್ತಾಯಿದ್ವಿ. ಇವತ್ತು ಮಾಧ್ಯಮದೊಳಗೆ ಹೇಳ್ತಾಯಿದ್ವಿ, ಮಾಧ್ಯಮದವ್ರು ನೀವು ಸ್ವಲ್ಪ ವಿಚಾರಗಳನ್ನು ಪ್ರಚಾರ ಮಾಡಿ ಪೊಲೀಸರ ಗಮನಕ್ಕೆ ಹೋಗಿ, ಶಿಕ್ಷಣ ಸಚಿವರು ಗಮನಕ್ಕೆ ಹೋಗಲಿ, ಗೌರ್ಮೆಂಟ್ ವಿಚಾರಕ್ಕೆ ಹೋಗಲಿ, ಆರ್ ಬಿ ತಿಮ್ಮಾಪುರ ಗಮನಕ್ಕೆ ಹೋಗಲಿ, ಎಲ್ಲರ ವಿಚಾರಕ್ಕೆ ಹೋಗಲಿ. ಯಾಕೆ ಶಿಕ್ಷಣ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಕಷ್ಟಪಟ್ಟು ತಂದುಕೊಟ್ಟಂಥ ಇದು ಶಿಕ್ಷಣಗಳು
ಯಾಕಂದರೆ ಪ್ರತಿಯೊಬ್ಬರು ಬೇಕು. ಶಿಕ್ಷಕರಲ್ಲಿ SLC PUC ಮಾಡ್ಕೊಂಬಂದು ಅವ್ರ ಸಂಬಂಧಿಕರು ಅವ್ರವ್ರು ಇರ್ತಾರೆ. ಕರೆಕ್ಟಾಗಿ BA B.Ed ಮಾಡೋಂಥ ಪಾಪ ಕಷ್ಟಪಟ್ಟಂಥ ಅಲ್ಲಿ ಶಿಕ್ಷಕರಿಗೆ ಅಲ್ಲಿ ನೀವು ಕೆಲಸಗಳು ಕೊಡಲ್ಲ, ಬೇರೆ ಯಾರನ್ನ ನಿಮ್ಗೆ ಬೇಕಾದ್ರನ್ನ ಹಾಕೊಂಡು ಅದೆಲ್ಲ ಇದು ಮಾಡ್ತಾಯಿದ್ರಿ. ಅದೊಂಥರ ಗುಲಾಮ್ಗಿರಿ ಪದ್ಧತಿ ಇದ್ದಂಗೆ ಇರ್ತದೆ. ಅದು ಆಗಬಾರ್ದು. ಅದು ಆ ಶಿಕ್ಷಣ ನಾವು ಒಪ್ಪಲ್ಲ. ಒಳ್ಳೆ ಶಿಕ್ಷಣ ಆಗಲಿ ಮಕ್ಕಳಿಗಲ್ಲಿ. ಅದು ಏನು ರಿಸಲ್ಟ್ ಬಂದೈತೆ ನಾಳೆ ದಿನ PUC ಬೋರ್ಡಲ್ಲಿ SLC ಬೋರ್ಡಲ್ಲಿ ಮತ್ತು ಎಲ್ಲ ಕಡೆ ನಾವು ಮಾಹಿತಿ ತೊಗೊತೀವಿ. ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ ಅಂತಂದೇಳಿ ಮಾಹಿತಿ ತೊಗೊಂಡು ಮುಂದಿನ ದಿನಗಳಲ್ಲಿ ನಾವು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮೂಲಕ ತಿಳಿಸ್ತೀವಿ.